ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಹುಶಃ 3 ವರ್ಷದಿಂದ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಎಲ್ಲ ಸಮುದಾಯದವರಿಗೂ ಸಹಿತ ನ್ಯಾಯ ಒದಗಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಫಲತೆ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಒಳ ಮೀಸಲಾತಿ ಗದ್ದಲ, ಒಳ ಮೀಸಲಾತಿಯಿಂದ ನೇಮಕಾತಿಗಳು ನಿಂತು ಹೋಗಿದೆ, ನೇಮಕಾತಿ ಆಗ್ತಾ ಇಲ್ಲ. ಇದು ಯಾವೊಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಷ್ಟೇ ಅಲ್ಲ, ಉಳಿದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ 3 ವರ್ಷದಿಂದ ನಷ್ಟವಾಗ್ತಿರುವಂಥದ್ದು ನಾವೆಲ್ಲರೂ ಸಹಿತ ಗಮನಿಸಿದ್ದೀವಿ. ನೇಮಕಾತಿ ವಿಷಯವಾಗಿ ಧಾರವಾಡದಲ್ಲಿ ನಡೆದಂಥ ಚಳುವಳಿ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸರ್ಕಾರಕ್ಕೆ ಆಲ್ರೆಡಿ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದೆ. ಈ ಒಳ ಮೀಸಲಾತಿಯಲ್ಲಿ 101 ಜಾತಿಯವರಿಗೂ ಸಹಿತ ಗೊಂದಲವನ್ನು ಉಂಟು ಮಾಡಿ ಇವತ್ತು 101 ಜಾತಿಯವರಿಗೂ ಸಹಿತ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಿಂದ ಪ್ರತಿಭಟನೆ ಆಗ್ತಾ ಇರೋದು ತಾವೆಲ್ಲ ನೋಡಿದ್ದೀರಿ. ಇವನ್ ಈ ಸರ್ಕಾರ ಫೈನಲ್ ಆಗಿ ಅಂತಿಮವಾಗಿ ಒಳ ಮೀಸಲಾತಿ ಮಾಡಿದಾಗನು ಸಹಿತ ಬಲದವರು ಎಡದವರು ಇನ್ನುಳಿದ ನಮ್ಮ ಸಮುದಾಯರು ಸಹಿತ ಕಂಟಿನ್ಯೂಸ್ ಆಗಿ ಇವತ್ತು ಹೋರಾಟಗಳು ನಡೀತಾ ಇರೋದು ತಾವೆಲ್ಲ ನೋಡಿದ್ದೀರಿ. ಗುಲ್ಬರ್ಗಾದಲ್ಲಿಯೂ ಸಹಿತ ರೈಟ್ ಸಮುದಾಯದವರು ಸಹಿತ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರು, ಬೆಂಗಳೂರಲ್ಲೂ ಸಹಿತ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರು. ಸದಾಶಿವ ಆಯೋಗದಿಂದ ಬಹಳಷ್ಟು ಜನಕ್ಕೆ ಬೇಸರಿದ್ದಂಥ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದಿನ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರವರು ಇದನ್ನು ಸರಿಪಡಿಸಬೇಕು, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಮೀಸಲಾತಿಯನ್ನ ಹೆಚ್ಚಿಗೆ ಮಾಡ್ಬೇಕನ್ನೋ ಒಂದು ದೊಡ್ಡ ನಿರ್ಧಾರವನ್ನ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಂದಿನ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿತ್ತು. ಪರಿಶಿಷ್ಟ ಜಾತಿಯವರಿಗೆ 15 ಇದ್ದಿದ್ದನ್ನು 17 ಮಾಡಿದ್ರು, ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಿದ್ದನ್ನು 7% ಮಾಡಿ ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿದ್ರು. ಅಂದು ಸದಾಶಿವ ಆಯೋಗನ ರದ್ದು ಮಾಡಿ ಮಧುಸ್ವಾಮಿ ವರದಿಯನ್ನ ಸಬ್ ಕಮಿಟಿಯನ್ನ ಮಾಡಿ ಅದರಲ್ಲಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡುವಂತ ಪ್ರಯತ್ನವನ್ನ ಅಂದು ಮಾಡಿದ್ರು. ಅಂದು 2% ಹೆಚ್ಚಿಗೆಯನ್ನ ಮಾಡಿ 17%ಕ್ಕೆ ಮೀಸಲಾತಿಯನ್ನು ಮಾಡಿದಂಥ ಸಮಯದಲ್ಲಿ ಎಡ ಸಮುದಾಯಕ್ಕೆ 6 ಕೊಟ್ಟಿದ್ರು, ಬಲ ಸಮುದಾಯಕ್ಕೆ 5.5 ಕೊಟ್ಟಿದ್ರು, ಬಂಜಾರ ಬೋವಿ ಕೊರಚ ಕೊರಬದವರಿಗೆ 4.5% ಕೊಟ್ಟಿದ್ರು, ಅಲೆಮಾರಿಗಳಿಗೆ ಸಪರೇಟ್ ಆಗಿ 1% ನೀಡೋದ್ರ ಮುಖಾಂತರ 17% ಅಲ್ಲಿ ಎಲ್ಲರಿಗೂ ಸಹಿತ ಒಂದು ಸಮಾಧಾನವನ್ನ ಮಾಡಿದ್ರು. ಅಂದು ಎಲ್ಲಾ ಪಕ್ಷಾತೀತವಾದ ಸಭೆಯನ್ನ ಎಲ್ಲಾ ಶಾಸಕರನ್ನ ಕರೆದು ಎಲ್ಲರ ಜೊತೆ ಮಾತನಾಡಿ ಎಲ್ಲಾ ಸಮುದಾಯದ ಮುಖಂಡರನ್ನ ಸಹಿತ ಕರೆದು ಏನಾಗ್ತಿದೆ ಈ ಮೀಸಲಾತಿಯಿಂದ ನಿಮ್ಗೇನೋ ಎಲ್ಲರ ಅಭಿಪ್ರಾಯವನ್ನ ಭಾರತೀಯ ಜನತಾ ಪಾರ್ಟಿ ತಗೊಂಡಿತ್ತು. ಆದ್ರೆ ಇವತ್ತಿನವರೆಗೂ ಯಾವುದಾದ್ರೂ ಸರ್ವ ಪಕ್ಷಗಳ ಸಭೆ ಮಾಡಿದ್ದನ್ನ ನಾವು ನೋಡ್ಲಿಲ್ಲ. ನಾವು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಅವರು ಕೇಳಿದಾಗನು ಸಮಯ ಕೊಡ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ರೀತಿಯಲ್ಲಿ ಎಲ್ಲೋ ಕುತ್ಕೊಂಡು ಮೀಸಲಾತಿ ಜಾರಿ ಮಾಡೋ ರೀತಿಯಲ್ಲಿ ಇವತ್ತು ಅವರು ತೋರಿಸ್ತಾ ಇರುವಂತದ್ದು ಬಹಳ ಒಂದು ರೀತಿಯಲ್ಲಿ ಒಂದು ದುಃಖದ ಸಂಗತಿ ಅಂತಲೂ ಸಹಿತ ಹೇಳ್ಬೋದು. ತದನಂತರ ಈ ಮಧುಸ್ವಾಮಿ ವರದಿನೂ ಸಹಿತ ತಿರಸ್ಕರಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಮಾಡಿ ಅಂದು ಜಸ್ಟಿಸ್ ನಾಗಮೋಹನ್ ದಾಸರಿಗೆ ಒಂದನ್ನ ನಾವು ಕೇಳ್ಕೊಂಡ್ವಿ. ಏನು ಡಿಸೆಂಬರ್ ಇಂದ ಜನವರಿ ತಿಂಗಳಲ್ಲಿ ಅವ್ರು ಸರ್ವೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನಾವು ಒಂದನ್ನ ವಿನಂತಿ ಮಾಡಿದ್ವಿ. ಸರ್, ಆ ಸರ್ವೆಯನ್ನ ಬೇಸಿಗೆ ಕಾಲದಲ್ಲಿ ಮಾಡಬೇಡಿ, ನಮ್ಮ ಸಮುದಾಯ ದುಡಿಲಿಕ್ಕೆ ಹೋಗ್ತಾರ, ನೀವು ಏನು ಈ ಮಾರ್ಚ್ ಏಪ್ರಿಲ್ ಮೇ ಅಂತ ಏನಂತ ಇದ್ದೀರಿ ಮಾಡಬೇಡಿ, ನಮಗೆ ಜೂನ್ ಜುಲೈ ಆಗಸ್ಟ್ ಇದ್ರೆ ನಮ್ಮ ಸಮುದಾಯ ಮತ್ತೆ ವಾಪಸ್ ಬಂದಿರ್ತಾರ, ಆ ಸಮಯದಲ್ಲಿ ಮಾಡಿ ಅಂತೇಳಿ ನಾವು ಪದೇ ಪದೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದನ್ನು ಸಹಿತ ಅವರು ಜಸ್ಟಿಸ್ ನಾಗಮೋಹನ್ ದಾಸರು ಸಹಿತ ಕೇಳಲಿಲ್ಲ. ತದನಂತರ ತಮ್ಮದೇ ಆದ ಒಂದು ವರದಿಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ABCD ಈ ಗ್ರೂಪ್ಗಳನ್ನ ಮಾಡಿ ಅಲೆಮಾರಿಗಳಿಗೆ ಅದರಲ್ಲಿ 1% ಕೊಟ್ಟು, ಲೆಫ್ಟ್ ಸಮುದಾಯಕ್ಕೆ 6%, ರೈಟ್ ಸಮುದಾಯಕ್ಕೆ 5 ಕೊಟ್ಟರು, ಬೋವಿ ಬಂಜಾರ ಕೊರಚ ಕೊರಮದವರಿಗೆ 4 ಕೊಟ್ಟರು, ಮತ್ತೆ ಇನ್ನು ಉಳಿದ ಅದರ್ಸ್ ಅಂತ ಮಾಡಿ AKAD ಅಂತ ಮಾಡಿ ಆ ಸಮುದಾಯಕ್ಕೆ 1% ನೀಡುವಂಥದ್ದನ್ನ ಮಾಡಿದ್ರು. ಆಯ್ತು, ಇದಕ್ಕಾದ್ರೂ ಬದ್ಧತೆಯಿಂದ ಇದ್ರ ಇಲ್ಲ. ತದನಂತರ ಸರ್ಕಾರ ತಮ್ಮೆಲ್ಲ ತಮ್ಮ ಸರ್ಕಾರದ ಶಾಸಕರನ್ನ ಕರ್ಕೊಂಡು ಅಂದು ರಾಜಿಂಗ್ ಮೀಟಿಂಗ್ ತರ ಮಾಡಿ ಸರ್ಕಾರ ತನ್ನದೇ ಆದಂತ ಒಂದು ಮೀಸಲಾತಿಯನ್ನ ಘೋಷಣೆ ಮಾಡ್ತಾರೆ. ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟು, ರೈಟ್ ಸಮುದಾಯಕ್ಕೆ 5 ಕೊಟ್ಟು, ಉಳಿದ ಎಲ್ಲ ಸಮುದಾಯ ಅಂದ್ರೆ ಏನು ಬಂಜಾರ ಬೋವಿ ಕೊರಚ ಕೊರಮ 4 ಸಮುದಾಯ ಪ್ಲಸ್ 59 ಜಾತಿಗಳನ್ನು
ಅಲೆಮಾರಿಗಳಿಗೆ ನಮ್ಮ ಜೊತೆಯಲ್ಲಿ ಕೂಡಿಸ್ತಾರೆ. ಅಂದು ಏನು ಬೆಳಗಾವಲ್ಲಿ ನಡೆದಂತ ಅಧಿವೇಶನದಲ್ಲಿ ಆ ಬಿಲ್ ಅನ್ನು ಸಹಿತ ತರ್ತಾರೆ. ತಂದ ಮೇಲೆ ಆ ಬಿಲ್ ಬಂದ ತಕ್ಷಣ ನಾವೆಲ್ಲ ನೋಡಿದ್ವಿ ಆ ಬಿಲ್ ಅಲ್ಲಿ ಏನಿರ್ಬೇಕು, ಏನೇನು ಆಗಿದೆ ಅಂತ ನೋಡಿದಾಗ ಭಾರಿ ಆಶ್ಚರ್ಯ ಕಾಡಿದ್ದೇನೆಂದ್ರೆ, ಎಲ್ಲಾ ಸರ್ಕಾರಗಳು ಒಳ ಮೀಸಲಾತಿಯನ್ನ ಮಾಡಬೇಕು ಅಂತೇಳಿ ಹೋಗಿರುವಂತದ್ದು ನಾವೆಲ್ಲ ನೋಡಿದೀವಿ. ಆದ್ರೆ ಆ ಬಿಲ್ ಅಲ್ಲಿ ಲೆಫ್ಟ್ ಟು ರೈಟ್ ಅನ್ನ ಬಿಟ್ಟು ಈ ಏನು ಬಂಜಾರ, ಬೋವಿ, ಕೊರಚ, ಕೊರಮ ಜೊತೆ ಅಲೆಮಾರಿಗಳನ್ನು ಸೇರಿಸೋದ್ರ ಜೊತೆಯಲ್ಲಿ ಒಳ ಮೀಸಲಾತಿಯಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನ ಜಾರಿಗೆಲ್ಲ ಮಾಡಿದ್ರು. ಇವತ್ತೇನು ನಮಗೆ 5% ಅನ್ನ ಕೊಟ್ಟಿದ್ರು, ಹಿಂದೆ ಮಧುಸ್ವಾಮಿ ವರದಿಯಲ್ಲಿ 4% ಕೊಟ್ಟಿದ್ರು. 4% ಅಲ್ಲಿ ಪ್ಲಸ್ 1 ಆಡ್ ಮಾಡಿದ್ರೆ ನಮಗೆ 5.5 ಆದ್ರೂ ಬರ್ಬೇಕಾಗಿತ್ತು. ಇಲ್ಲಿ 5% ಕೊಟ್ಟು ಮತ್ತೆ ಈ 5% ಅಲ್ಲಿ 1% ಅನ್ನ ಅಲೆಮಾರಿಗಳಿಗೆ ಸಪರೇಟ್ ಆಗಿ ಇಟ್ರು. ಯಾಕಂದ್ರೆ ಹಿಂದೂ ಸಹಿತ ಅಲೆಮಾರಿಗಳಿಗೆ ಒಂದು ಕೂಗಾಗಿತ್ತು, ನಾವು ಸಪರೇಟ್ ಆಗಿ ಮಾಡಿ ನಮ್ಮ 59 ಜಾತಿಗೆ ಸಪರೇಟ್ ಆಗಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿ ಮಾಡಿದ್ರು. ಆದ್ರೆ ಇಲ್ಲಿ ನಮ್ಮ ಈ 4 ಸಮಾಜಕ್ಕೆ ಅನ್ಯಾಯ ಮಾಡುವ ಒಂದು ದೃಷ್ಟಿಯಿಂದ 1% ಅನ್ನ ಒಳ ಮೀಸಲಾತಿಯಲ್ಲಿ ಜಾರಿಗೆ ಮಾಡಿದ್ರು. ಯಾಕೆ ಎಡ ಸಮುದಾಯಕ್ಕೆ, ಬಲ ಸಮುದಾಯಕ್ಕೆ ಹಾಗಿದ್ರೆ ಅವರಿಗೂ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಈ ಸಮಾಜವನ್ನು ತುಳಿಲಿಕ್ಕೆ ಅಂತಾನೆ ಈ ತರ ಒಳಗಡೆ ಮಾಡಿರುವಂತ ಸಂಚು. ಜೊತೆಯಲ್ಲಿ ಮುಂದೆ ಏನ್ ಮಾಡಿದ್ರು ಅಂದ್ರೆ, ಮತ್ತೆ ಈ 59 ಜಾತಿಯವರು ಬಿಟ್ಟು ಹೋದ್ರ ಇಲ್ಲ, ಮತ್ತೆ ಉಳಿದಂತ ಮೀಸಲಾತಿಯಲ್ಲಿ ಇವರು ಸಹಿತ ಅದರಲ್ಲಿ ಭಾಗವಹಿಸ್ಬೇಕನ್ನೋದು ಸಹಿತ ಸರ್ಕಾರ ಆದೇಶವನ್ನ ಮಾಡ್ತು. ಇವತ್ತು ಈ ಎಲ್ಲಾ ಸಹಿತ ಆದ ಮೇಲೇನು ಕೊನೆಗೆ ಇದು ಏನಾಗಿತ್ತಂದ್ರೆ 17%ಕ್ಕೆ ಅವರೇ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು, ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ 17% ಡಿವೈಡ್ ಮಾಡಿದ್ರು, ಆಮೇಲೆ ಈ ಏನು ಶಾಸನದ ಸಭೆಯಲ್ಲಿ 17% ಮಾಡಿದ್ರು. ಸಡನ್ ಆಗಿ ಮತ್ತೆ ಹೊಸ ತಿರುವನ್ನ ಕೊಟ್ಟರು. 17 ಇದ್ದಿದ್ದನ್ನ 15ಕ್ಕೆ ತರುವಂತದನ್ನ ಸರ್ಕಾರ ಮಾಡ್ತು. ಸರ್ಕಾರ ಹೇಳ್ತಾರ ಇಲ್ಲ 56% ದಾಟ್ತಾ ಇದೆ, ಅದಕ್ಕೆ ಕೊಡುದಿಲ್ಲ ಅಂತೇಳಿ. ಬಟ್ ಆ ತರ ಯಾವುದೂ ಇಲ್ಲಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಯಾವುದೇ ತರ ವಿಚಾರಗಳನ್ನ ಮಾಡೋದಿಲ್ಲ. ಹಾಗಿದ್ರೆ 2 ವರ್ಷ 3 ವರ್ಷ ವಿದ್ಯಾರ್ಥಿಗಳು ಎಲ್ಲರೂ ಸೀಟ್ಗಳನ್ನು ತಗೊಂಡ್ರು. ಇದೇ 17% ಮೀಸಲಾತಿಯಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ನೇಮಕಾತಿಯಲ್ಲಿ 17% ನಡೀತು, 7% ಮೀಸಲಾತಿ ಹೆಚ್ಚಿಗೆ ಆಗಿರುವಂತದ್ದು ಸಹಿತ ನಡೀತು. ಆದ್ರೆ ದುರಾದೃಷ್ಟ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ ಬಿಟ್ರೆ ಮತ್ತೆ ಯಾವಾಗೂ ಸಹಿತ ಮಾಡಿರ್ಲಿಲ್ಲ. ತದನಂತರ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ, ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಏನು ದಲಿತರಿಗೆ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿದ್ರು. ತದನಂತರ ಸರ್ಕಾರ ಮತ್ತೊಂದು ಕೈಗೊಂಡು ಅದೇ 17 ಇದ್ದಿದ್ದನ್ನು 15%ಕ್ಕೆ ಇಳಿಸಿ ಲೆಫ್ಟ್ ಸಮುದಾಯಕ್ಕೆ 5.25 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.25 ಕೊಟ್ಟರು, ಮತ್ತು ಉಳಿದ ಎಲ್ಲ ಸಮುದಾಯ ಅಂದ್ರೆ 63 ಜಾತಿಗಳಿಗೆ ಏನು 4.5% ಕೊಡೋದನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೋತೀವಿ, ಈ 4 ಸಮುದಾಯದ ಮೇಲೆ ಯಾಕೆ ಕಣ್ಣು? ಈ 4 ಸಮುದಾಯಕ್ಕೆ ನೀವು ಅನ್ಯಾಯ ಮಾಡೋದು ಏನಿದೆ? ಅದರಲ್ಲಿ ನೇಮಕಾತಿಯಲ್ಲಿಯೂ ಸಹಿತ ಬಹಳಷ್ಟು ಗೊಂದಲಗಳು. ಇವತ್ತು ಸರ್ಕಾರ ದಿವಾಳಿಯಾಗಿದೆ. ನೇಮಕಾತಿಯಲ್ಲಿ ಬೇರೆ ಎಲ್ಲ ಸಮುದಾಯಕ್ಕೂ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜನರಲ್ ಅವರಿಗೆ ಮತ್ತೆ ಯಾರೋ ಹೋಗಿ ಕೇಳಿದ್ರು ಏನ್ ಹೇಳ್ತಾರಂದ್ರೆ, ಒಳ ಮೀಸಲಾತಿ ಗದ್ದಲ ಇತ್ತು ತಡ್ರಿಪ್ಪ, ಒಳ ಮೀಸಲಾತಿ ಬಗೆಹರಿದಿಲ್ಲ ತಡ್ರಿ, ಎಷ್ಟು ವರ್ಷ ಬೇಕಾಗತ್ತೆ ಒಳ ಮೀಸಲಾತಿ ಬಗೆಹರಿಲಿಕ್ಕೆ? ಈ ಒಳ ಮೀಸಲಾತಿಯ ಗದ್ದಲ ಅಂತ ಹೇಳ್ಕೊಂಡು ಈಗ ಆಲ್ರೆಡಿ 3 ವರ್ಷ ಕಳೆದ್ರು. ಯಾವ ವಿದ್ಯಾರ್ಥಿಗಳಿಗೂ ಇವತ್ತವ್ರ ವಯಸ್ಸುಗಳು ದಾಟಿ ಹೋಗ್ತಾ ಇದೆ. ಯಾವ ವಿದ್ಯಾರ್ಥಿಗಳಿಗೂ ಸಹಿತ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿರುವಂತದ್ದು. ಜೊತೆಲಿ ಸಮುದಾಯಕ್ಕೆ ಹೇಗೆ ತುಳಿತಾ ಇದ್ದಾರೆ ತಾವೆಲ್ಲ ನೋಡಿದಿರಿ. ಬಂಜಾರ ಸಮುದಾಯಕ್ಕೆ ಪ್ರತಿ ಸರ್ಕಾರ, ಯಾವ್ಯಾವ ಸರ್ಕಾರಗಳು ಹಿಂದೆ ಬಂದಿರುವಂತಹ ಸರ್ಕಾರ ಅಂದು ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನ ಕೊಟ್ಟಿದ್ದನ್ನ ನಾವು ನೋಡಿದೀವಿ. ಇವತ್ತು ಇರೋ ಒಬ್ಬರು ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡಕ್ಕಾಗಿಲ್ಲ. ಅಂದ್ರೆ ಉದ್ದೇಶ ಏನು? ಬಂಜಾರ ಸಮಾಜಕ್ಕೆ ಕಡೆಗಣಿಸಬೇಕು, ಬಂಜಾರ ಸಮಾಜಕ್ಕೆ ತುಳಿಬೇಕು, ಬಂಜಾರ ಸಮಾಜ ಎಲ್ಲಿಯೂ ಮುಂದುವರಿಬಾರದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಸರ್ಕಾರ ಮುಂದುವರಿತಾ ಇದೆ. ಹಾಗಾಗಿ ಅಂದು ಭಾರತೀಯ ಜನತಾ ಪಾರ್ಟಿ 4.5% ಮೀಸಲಾತಿಯನ್ನು ಘೋಷಣೆ ಮಾಡಿದಂತ ಸಮಯದಲ್ಲಿ ನಮ್ಮ ಸಮುದಾಯ ಒಪ್ಪಲಿಲ್ಲ. ನಮಗೆ 4.5% ಬೇಡ, 5ರಿಂದ 5.5% ಬೇಕಂತೇಳಿ ಅವತ್ತಿನ ದಿನ ನಮ್ಮ ಸಮಾಜ ಕೂಗಿತ್ತು. ಅಂದು ನಾವು ಚುನಾವಣೆಗೆ ಹೋದ್ವಿ. 23 ಚುನಾವಣೆಯಲ್ಲಿ ತಾವೆಲ್ಲ ನೋಡಿದ್ರಿ, ತಾಂಡಗಳಲ್ಲಿ ಆಗಿರುವಂತಹ ಘಟನೆಗಳನ್ನ. ಏನಂತಿತ್ತು? ತಾಂಡಾ ಬಚಾವ್, ಬಿಜೆಪಿ ಹಟಾವ್ ಅನ್ನೋ ಸ್ಲೋಗನ್ ಅನ್ನ ಹಾಕೊಂಡು
ಕಾಂಗ್ರೆಸ್ಸಿನ ಏಜೆಂಟ್ರುಗಳು ಊರಿಗೂರಿಗೆ ತಾಂಡಗಳಲ್ಲಿ ಹೋಗಿ ಅಪಪ್ರಚಾರ ಮಾಡಿದ್ದನ್ನ ನೋಡಿದ್ದೀವಿ. ಆ ಅಪಪ್ರಚಾರದಿಂದ ಅಂದು ನಮ್ಮ ಸಮಾಜ ಮತವನ್ನ ಕೊಡ್ಲಿಲ್ಲ. ಆದ್ರೆ ಇವತ್ತು ಇವ್ರ ಪರಿಸ್ಥಿತಿ ಏನು? ನಾಳೆ ಬರುವಂತ ದಿನ ಕಾಂಗ್ರೆಸ್ಗೆ ಏನ್ ಬರುತ್ತೆ ಅನ್ನೋದನ್ನ ವಿಚಾರ ಮಾಡ್ಬೇಕಾಗತ್ತೆ. ಈಗ ಆಲ್ರೆಡಿ ನಮ್ಮ ಸಮುದಾಯ ನಿರ್ಧಾರವನ್ನ ಮಾಡಿದೆ. ಕಾಂಗ್ರೆಸ್ಗೆ ಏನಂದ್ರೆ ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋ ಸ್ಲೋಗನ್ ಅನ್ನ ಆಲ್ರೆಡಿ ಪ್ರಾರಂಭ ಆಗಿದೆ. 2 ದಿನದಿಂದ ನಾವು ಆಲ್ರೆಡಿ ಗುಲ್ಬರ್ಗ, ಬೀದರ್ ಮತ್ತೆ ಇವತ್ತು ಯಾದಗಿರಿಯಲ್ಲಿ ಇವತ್ತು ಈ ಒಂದು ಏನು ದಿಕ್ಸೂಚಿ ಬಂಜಾರದ ವತಿಯಿಂದ ನಮ್ಮ ಸಮಾಜದ ಸಭೆಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡಿದೆ ನಮ್ಮ ಸಮುದಾಯಕ್ಕೆ ಅನ್ನೋದನ್ನ ನಾವು ತಿಳಿಸಿ ಮಾಡ್ತಾ ಇದ್ವಿ. ಮುಂದೆ ಬರುವಂತ ಚುನಾವಣೆಯಲ್ಲಿ ಆ ಸ್ಲೋಗನ್ ಅಲ್ಲಿದೆ, ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋದು ಮುಂದೆ ಬರುವಂತ ದಿನದಲ್ಲಿ ಇದು ಪಕ್ಕಾ ಆಗ್ತದ. ಹಾಗಾಗಿ ನಾನು ಎಚ್ಚರಿಕೆ ಅಥವಾ ನಿಮಗೆ ವಿನಂತಿನೂ ಮಾಡ್ಕೋತೀನಿ, ಈ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಸರಿಪಡಿಸಿ ಕೊಡ್ಬೇಕನ್ನೋದು ನನ್ನ ವಿನಂತಿ. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋದು ನಿಮಗೆ ಬಿಡುವುದಿಲ್ಲ. ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು, ನೀವು ಅನ್ಯಾಯ ಮಾಡಿರುವಂತದ್ದು ಯಾರೂ ಸಹಿತ ಈ ಸಮಾಜದ ಪ್ರತಿಯೊಬ್ಬರು ಕ್ಷಮಿಸುವುದಿಲ್ಲ ಅಂತ ಹೇಳಿ ಕೇಳಿಕೊಂಡು ನನ್ನ